ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೇನಾದ್ರೂ KCT ಅಲ್ಲಿ ಚೆನ್ನಾಗಿ ರ್ಯಾಂಕ್ ಬಂದಿದೆ ಹಾಗೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೂಡ ಚೆನ್ನಾಗಿ ರ್ಯಾಂಕ್ ಬಂದಿದೆ, ನಿಮ್ಗೇನಾದ್ರೂ ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ನಿಮ್ಗೆ ಕರ್ನಾಟಕದಲ್ಲಿರುವಂತ ಟಾಪ್ ಅಗ್ರಿಕಲ್ಚರ್ ಕಾಲೇಜ್ಗಳು ಯಾವ್ಯಾವು ಹಾಗೂ ಈ ಕಾಲೇಜ್ಗೆ ಹೇಗೆ ಅಡ್ಮಿಷನ್ ತಗೋಬೇಕು, ಫೀಸ್ ಎಷ್ಟಿರುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕರ್ನಾಟಕದಲ್ಲಿರುವಂತ ಬೆಸ್ಟ್ ಅಗ್ರಿಕಲ್ಚರ್ ಕಾಲೇಜಸ್ಸು. ಇಲ್ಲಿ ಟೋಟಲ್ ಆಗಿ 18 ಕಾಲೇಜಸ್ ಇವೆ. ಇವು ಹೋದ ವರ್ಷ KA ಕೌನ್ಸಿಲಿಂಗ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿಕೊಂಡಂಥ ಕಾಲೇಜ್ಗಳು. ಇಲ್ಲಿ ನೀವು ನೋಡ್ಬೋದು, ಟೋಟಲ್ ಆಗಿ 18 ಕಾಲೇಜಸ್ ಇವೆ. ಈ ನಂಬರ್ ಏನಂತ ನೀವು ಕನ್ಫ್ಯೂಸ್ ಆಗ್ಬೋದು, ಇದು ಕಾಲೇಜ್ ಕೋಡ್. ಯಾಕಪ್ಪ ಅಂದರೆ ಒಂದೇ ಕಾಲೇಜಲ್ಲಿ ಅಗ್ರಿಕಲ್ಚರ್ ಕೋರ್ಸು ಹಾಗೂ ಹಾರ್ಟಿಕಲ್ಚರ್, ಒಂದೊಂದು ಕಾಲೇಜಲ್ಲಿ ಸೆರಿಕಲ್ಚರ್ ಕೂಡ ಸೀಟ್ ಅಲೌಟ್ ಆಗುತ್ತೆ. ಹಾಗಂತ ಪ್ರತಿಯೊಂದು ಕಾಲೇಜಲ್ಲಿ ಅಗ್ರಿಕಲ್ಚರ್ಗೆ ಸೆರಿಕಲ್ಚರ್ಗೆ ಡಿಫ್ರೆಂಟ್ ಕೋಡ್ ಇರುತ್ತೆ. ಇನ್ನು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ N001 ಅಂತ ಕೋಡ್ ಇದೆ. ಹಾಗಂದರೆ ಈ ಕಾಲೇಜ್ಗೆ ಅಂದರೆ JKVK ಬೆಂಗಳೂರು ಕಾಲೇಜ್ನ ಕೋಡ್ ಇದು. ನೀವು KA ಕೌನ್ಸಿಲಿಂಗ್ನಲ್ಲಿ ಈ ಕಾಲೇಜನ್ನು ಆಯ್ಕೆ ಮಾಡಿದರೆ ಈ ಕೋಡನ್ನು ನೋಡ್ಕೋಬೇಕು. ಯಾಕಂದರೆ ನೀವು JKVK ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಹಾರ್ಟಿಕಲ್ಚರ್ ಕೂಡ ಆಗಿರುತ್ತೆ, ಅದಕ್ಕೆ ಡಿಫ್ರೆಂಟ್ ಕೋಡ್ ಇದೆ. ಹಾಗಾಗಿ ನೀವು ಕೋಡನ್ನು ಗಮನಿಸಬೇಕು. ಈ ಲಿಸ್ಟ್ ಮಾಡೋ ಉದ್ದೇಶ ಏನಂದರೆ, ಮೊದಲನೇ ಸಲ KA ಕೌನ್ಸಿಲಿಂಗ್ನಲ್ಲಿ ತುಂಬ ಸ್ಟೂಡೆಂಟ್ಸ್ ಅಪೇರ್ ಆಗ್ತಾರೆ, ಅವರಿಗೆ ಡೌಟ್ ಇರುತ್ತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ರ್ಯಾಂಕ್ ಬಂದಿರುತ್ತೆ, ಆದರೆ ಅವರಿಗೆ ಗೊತ್ತಿರಲ್ಲ ಕರ್ನಾಟಕದಲ್ಲಿರೋಂಥ ಟಾಪ್ ಅಗ್ರಿಕಲ್ಚರ್ ಕಾಲೇಜ್ ಯಾವಂತ. ಅವರು ಹಾಗೆ ಸುಮ್ಮನೆ ಆಪ್ಷನ್ ಎಂಟ್ರಿಯಲ್ಲಿ ಸಿಕ್ಕ ಕಾಲೇಜನ್ನು ಆಯ್ಕೆ ಮಾಡಿಬಿಡ್ತಾರೆ. ಹಾಗೆ ಅವರಿಗೆ ಚೆನ್ನಾಗಿರೋ ಕಾಲೇಜ್ ಸಿಗೋದಿಲ್ಲ. ಇನ್ನು ಮುಂದೆ ನಾನು ಕರ್ನಾಟಕದಲ್ಲಿರುವಂಥ ಈ 18 ಕಾಲೇಜಲ್ಲಿ ಇನ್ನೂ ಟಾಪ್ ಕಾಲೇಜಸ್ ಯಾವಂತ ಲಿಸ್ಟ್ ಮಾಡಿದ್ದೀನಿ. ಇಲ್ಲಿರೋ 18 ಕಾಲೇಜಸಲ್ಲಿ ಈಗ ನಾನು ತೋರಿಸೋ 10 ಕಾಲೇಜು ಕರ್ನಾಟಕದಲ್ಲಿರುವಂಥ ಟಾಪ್ ಗೌರ್ನಮೆಂಟ್ ಅಗ್ರಿಕಲ್ಚರ್ ಕಾಲೇಜಸ್ಸು. ನೀವು ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ ಮೊದಲು ಈ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು. ಯಾವ ಅಂತ ನೋಡಿದರೆ ಅಗ್ರಿಕಲ್ಚರ್ ಕಾಲೇಜ್ JKVK ಬೆಂಗಳೂರು, ಕಾಲೇಜ್ ಆಫ್ ಅಗ್ರಿಕಲ್ಚರ್ VC ಫಾರ್ಮ್ ಮಂಡ್ಯ, ಹಾಗೂ ಅಗ್ರಿಕಲ್ಚರ್ ಕಾಲೇಜ್ ಹಾಸನ, ಅಗ್ರಿಕಲ್ಚರ್ ಕಾಲೇಜ್ ಶಿವಮೊಗ್ಗ, ಅಗ್ರಿಕಲ್ಚರ್ ಕಾಲೇಜ್ ಧಾರವಾಡ. ನೀವು ಇದ್ರ ಮುಂದಂತ ಕೋಡನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು, ಯಾಕಂದರೆ ಕೋಡ್ ತುಂಬಾ ಇಂಪಾರ್ಟೆಂಟು. ಇನ್ನು ಅಗ್ರಿಕಲ್ಚರ್ ಕಾಲೇಜ್ ಆಫ್ ವಿಜಯಪುರ, ಅಗ್ರಿಕಲ್ಚರ್ ಕಾಲೇಜ್ ಆಫ್ ರಾಯಚೂರು, ಅಗ್ರಿಕಲ್ಚರ್ ಕಾಲೇಜ್ ಆಫ್ ಕಲಬುರಗಿ, ಇದ್ರ ಕೋಡನ್ನು ನೋಡ್ಕೊಳ್ಳಿ. ಇವು ಕರ್ನಾಟಕದಲ್ಲಿರುವಂಥ ಟಾಪ್ ಅಗ್ರಿಕಲ್ಚರ್ ಕಾಲೇಜಸ್ಸು. ಇನ್ನು ನೀವು ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡುವಾಗ ಈ ಕಾಲೇಜನ್ನು ಮೊದಲು ಪ್ರಯಾರಿಟಿಯಾಗಿ ಇಟ್ಕೊಂಡು ಇನ್ನು ಉಳಿದ ಕಾಲೇಜನ್ನು ಇದರ ಕೆಳಗಡೆ ನೀವು ಪ್ರಯಾರಿಟಿ ಆರ್ಡರಲ್ಲಿ ಸೆಟ್ ಮಾಡಿ. ನೀವು ನೋಡಿದ್ರಿ ಕರ್ನಾಟಕದ ಟಾಪ್ ಕಾಲೇಜನ್ನು. ಇನ್ನು ಇವಕ್ಕೆ ಬಿಟ್ಟು ಕೂಡ ಸುಮಾರು ಕಾಲೇಜಸ್ ಇವೆ. ನಾನು ಇವೇ ಕಾಲೇಜ್ ಯಾಕೆ ಪ್ರಯಾರಿಟಿಯಲ್ಲಿ ಇಕ್ಕಿದ್ದೀನಿ ಅಂದರೆ, ನೀವು KA ಕೌನ್ಸಿಲಿಂಗ್ನಲ್ಲೇ ಪಾರ್ಟಿಸಿಪೇಟ್ ಮಾಡಿದರೆ ಅಲ್ಲಿ ನಿಮಗೆ ಪ್ರಯಾರಿಟಿ ಆರ್ಡರ್ನ ಸೆಟ್ ಮಾಡೋದಿರುತ್ತೆ. ಆ ಪ್ರಯಾರಿಟಿ ಆರ್ಡರ್ನಲ್ಲಿ ನೀವು ಕರ್ನಾಟಕದ ಬೆಸ್ಟ್ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮಗೆ ಚೆನ್ನಾಗಿ ರ್ಯಾಂಕ್ ಬಂದಿದೆ, ಎಲ್ಲ ಸ್ಟೂಡೆಂಟ್ಸ್ಗಿಂತ ನಿಮ್ಮ ರ್ಯಾಂಕ್ ಚೆನ್ನಾಗಿದೆ, ಆದರೆ ನಿಮಗೆ ಪ್ರಯಾರಿಟಿ ಲಿಸ್ಟೇ ಮಾಡಕ್ ಬರಲ್ಲ, ನಿಮಗೆ ಕರ್ನಾಟಕದ ಬೆಸ್ಟ್ ಕಾಲೇಜಸ್ ಗೊತ್ತೇ ಇಲ್ಲ ಅಂದರೆ ನೀವು ಸಿಕ್ಕ ಕಾಲೇಜನ್ನು ನೀವು ನಿಮ್ಮ ಪ್ರಯಾರಿಟಿ ಆರ್ಡರ್ನಲ್ಲಿ ಹಾಕ್ಬಿಡ್ತೀರಾ. ಹಾಗಾಗಿ ನಿಮಗೆ ಚೆನ್ನಾಗಿರೋ ಕಾಲೇಜನ್ನು ಸಿಗೋದಿಲ್ಲ. ನಿಮ್ಗಿಂತ ಕಡಿಮೆ ರ್ಯಾಂಕ್ ಬಂದಿರೋರಿಗೆ ನಿಮ್ಮ ಸೀಟನ್ನು ಹೋಗ್ಬಿಡುತ್ತೆ, ಆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋದಿಲ್ಲ. ಹಾಗಾಗಿ ನೀವೇನಾದರೂ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ ನೀವು ಈ ಲಿಸ್ಟನ್ನು ಒಂದ್ಸಲ ನೋಡಿ. ಈ ಲಿಸ್ಟ್ನಲ್ಲಿರೋ ಕಾಲೇಜನ್ನು ಮೊದಲನೇ ಪ್ರಯಾರಿಟಿಯಲ್ಲಿ ಇಟ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ. ನಿಮ್ಗೇನಾದರೂ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಗ್ರಿಕಲ್ಚರ್ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.